ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಇದೊಂದು ವಿಶೇಷ ಸ್ಟೋರಿ, ನೀವು ನೋಡಲೇಬೇಕು. ವಿಶೇಷವಾಗಿ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ಇದನ್ನ ನೋಡಲೇಬೇಕು. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರ ಮಾನ ಹೋಯ್ತಂತೆ. ಯಾಕೆ ಹೋಯ್ತು? ವಿಡಿಯೋದಿಂದ ಹೋಯ್ತಂತೆ. ಯಾವ ವಿಡಿಯೋ? ಇಡೀ ರಾಜ್ಯದ ಜನ ನೋಡಿದಾರಲ್ಲ, ಅದರಿಂದ ಅಲ್ಲ. ಇಡೀ ರಾಜ್ಯದ ಜನ ಇವರ ಮಾನ ಮರ್ಯಾದೆಯ ಘನತೆಯನ್ನ ನೋಡಿದಾರಲ್ಲ, ಆ ವಿಡಿಯೋದಿಂದ ಅವರ ಮಾನ ಮರ್ಯಾದೆ ಹೋಗಿಲ್ಲ. ಅವರ ಮಾನ ಮರ್ಯಾದೆ ಹೋಗಿದ್ದು ಫೋಕಸ್ ಟಿವಿ ಮಾಡಿರೋ ವರದಿಯಿಂದ ಹೋಯ್ತಂತೆ. ಹಣವನ್ನ, ಅಲ್ಲಿಯ ಜನರಿಗೆ 100 ಕೋಟಿಗೂ ಹೆಚ್ಚಿನ ಹಣವನ್ನ ಇದೇ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನ ಫ್ರಾಡ್ ಚೇರ್ಮನ್ ಮತ್ತು ಅದರ ಹಿಂದಿರುವಂತ ಒಬ್ಬ ಮಹಾನ್ ರಾಜಕಾರಣಿ ಅವರಿಂದ ಅವರ ಬ್ಯಾಂಕ್ನ ಹಣವನ್ನ ಲಪ್ಟಾಯಿಸಲು ಮಾಡಿರುವಂತ ಅವರ ಪ್ಲಾನ್ ಅನ್ನ ಬಹಿರಂಗಪಡಿಸಿ ಆ ಹಣವನ್ನ ಅಲ್ಲಿಯ ಜನರಿಗೆ ವಾಪಸ್ ಕೊಡಿಸಿ ಅವರಿಗೆ ನ್ಯಾಯವನ್ನ ಒದಗಿಸಿದ್ವಿ. ಈಗ ಇದಕ್ಕೆ ಸ್ಫೋಟಕ ತಿರುವು ಸಿಗ್ತಾ ಇದೆ. ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ಹೇಳ್ತೀನಿ ನಾನು. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಸೊ ಮೇಜರ್ಲಿ ಫಸ್ಟ್ ಇದೆಲ್ಲ ಇನ್ಸಿಡೆಂಟ್ ಸ್ಟಾರ್ಟ್ ಆಗಿದ್ದು ಫೋಕಸ್ ಟಿವಿ ನ್ಯೂಸ್ ಚಾನಲ್ ಇಂದ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅವ್ರಿಗೊಂದು ಮಾರಕ ರೋಗ ಐತಿ, ಅವ್ರು ಟ್ರೀಟ್ಮೆಂಟ್ ತಗೊಳಕ್ ಬೇರೆ ಜರ್ಮನಿಗೆ ಹೋಗಿದ್ರು. ಸಬ್ಸಿಕ್ವೆಂಟ್ಲಿ ಅವ್ರು ಬಂದು ಮಣಿಪಾಲಿಗೆ ಹೊಂಟಾರ, ಚೆನ್ನೈಗೆ ಹೊಂಟಾರ ಅಂತ ಹೇಳಿ. ಎಸ್ ವೀಕ್ಷಕರೇ, ನಿನ್ನೆ ಬೆಳಗಾವಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿಯ ತಂಡದವರು ಅಂತ ಅಂದುಕೊಂಡು. ಅದಕ್ಕೆ ಅವರು ಅಥರೈಸೇಷನ್ ಕೊಟ್ಟಿದ್ರ ರಮೇಶ್ ಜಾರಕಿಹೊಳಿ ಕೊಟ್ಟಿಲ್ವಾ ಗೊತ್ತಿಲ್ಲ. ಆದರೆ ನಿನ್ನೆ ಅವರ ರಂಜಿತಾ ರೆಡ್ಡಿ ಅಂತ ಒಬ್ಬರು ವಕೀಲರು, ಅವರ ನೇತೃತ್ವದಲ್ಲಿ ಒಂದು ಪ್ರೆಸ್ ಮೀಟ್ ಆಗಿದೆ. ವಕೀಲರು ಬಿಡಿ, ಅವರು ವಕಾಲತ್ ವಹಿಸ್ತಾರೆ, ಆರೋಪಿಗಳ ಪರನು ವಹಿಸ್ತಾರೆ, ದೂರುದಾರರ ಪರನು ವಹಿಸ್ತಾರೆ. ಅವ್ರದ್ದೇನು ತಪ್ಪಿರಲ್ಲ. ಅವ್ರಿಗೆ ಬರೋ ಫೀಸ್ ಕೊಟ್ರೆ ಅವ್ರು ಏನು ಹೇಳಬೇಕು ಅನ್ನೋದನ್ನ ವಾದವನ್ನ ಮಂಡಿಸ್ತಾರೆ. ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಆದರೆ ಅಬ್ಜೆಕ್ಷನ್ ಇರೋದು 2 ವಿಚಾರಗಳ ಬಗ್ಗೆ ಇಲ್ಲಿ ಅಬ್ಜೆಕ್ಷನ್. ಅದ್ರ ಜೊತೆಗೆ 3ನೇದು ನಮ್ಮ ಸ್ಪಷ್ಟೀಕರಣ ಏನು. ಮೊದಲನೇ ಅಬ್ಜೆಕ್ಷನ್, ಫೋಕಸ್ ಟಿವಿ ರಮೇಶ್ ಜಾರಕಿಹೊಳಿ ವಿರುದ್ಧ ಏನೇನು ಅಕ್ರಮಗಳು ಇವೆ ಅನ್ನೋದನ್ನ ಒಂದೊಂದಾಗಿ ಬಯಲು ಮಾಡ್ತಾ ಬಂತು. ಅದು ರಮೇಶ್ ಹೊಳಿ ಅಂಡ್ ಟೀಮ್ಗೆ ಅರಗಿಸ್ಕೊಳ್ಳಿಕ್ಕೆ ಆಗ್ತಾನೆ ಇಲ್ಲ. ಬೆಳಗಾವಿಯಲ್ಲಿ ಸಹಕಾರಿ ಬ್ಯಾಂಕ್ಗಳ ಅಧಪತನ, ನುಂಗ್ಲಿಕ್ಕೇನು ಶುರು ಮಾಡಿದ್ರು ಬ್ಯಾಂಕ್ಗಳನ್ನ. ಒಂದಲ್ಲ, ಎರಡಲ್ಲ, 3, 4 ಬ್ಯಾಂಕ್ಗಳನ್ನ ಇಲ್ಲಿವರೆಗೂ ನುಂಗಿದ್ದಾರೆ. ಅದನ್ನ ವಿಸ್ತೃತವಾಗಿ ನಾವು ವರದಿ ಮಾಡಿದ್ವಿ. ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಗೋಕಾಕ್ದಲ್ಲಿ ಆಗಿರುವ ಫ್ರಾಡ್, ಅದರ ಹಿಂದಿರುವವರು ಯಾರು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟು ಅಲ್ಲಿಯ ಸಾರ್ವಜನಿಕರು ಯಾರು FD ಇಟ್ಟಿದ್ರು, ಯಾರು ಮಕ್ಕಳ ಮದುವೆಗೆ ದುಡ್ಡಿಟ್ಟಿದ್ರು, ಯಾರು ತಂದೆ ತಾಯಿಗೆ ಆಪರೇಷನ್ ಮಾಡಿಸ್ಬೇಕಂತ ದುಡ್ಡಿಟ್ಟಿದ್ರು, ಯಾರು ಮಕ್ಕಳ ಶಿಕ್ಷಣಕ್ಕೆ ದುಡ್ಡಿಟ್ಟಿದ್ರು, ಆ ಹಣವನ್ನ 100 ಕೋಟಿಗೂ ಹೆಚ್ಚು ಹಣವನ್ನ FD ಇಟ್ಟವ್ರಿಗೆ ವಾಪಸ್ ಕೊಡಿಸಿದ್ದು ನಿಮ್ಮ ಫೋಕಸ್ ಟಿವಿ, ನಮ್ಮ ವರದಿಗಳು. ಮತ್ತೊಂದು, ಬೆಳಗಾವಿ DCC ಬ್ಯಾಂಕ್. ಆ ಬ್ಯಾಂಕ್ನಲ್ಲಿ ರಮೇಶ್ ಜಾರಕಿಹೊಳಿ ಪಡೆದಿರುವ ಸಾಲವನ್ನ ವಾಪಸ್ ಕಟ್ಟದೇ ಇರೋದು, ಅದನ್ನ ಎಕ್ಸ್ಪೋಸ್ ಮಾಡಿತ್ತು ಫೋಕಸ್ ಟಿವಿ. ಆ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ವಿರುದ್ಧ ಕೇಸ್ ಆಗಿದೆ, FIR ಆಗಿದೆ, ಚಾರ್ಜ್ ಶೀಟ್ ಆಗಿದೆ. ಇನ್ನೂ ಕೂಡ ಕೇಸ್ ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ ಯಾರಿಗೂ ಗೊತ್ತಿರಲ್ಲ. ಶಾಸಕರ ಕಚೇರಿಯು ಕೂಡ, ಅಂದ್ರೆ ರಮೇಶ್ ಜಾರಕಿಹೊಳಿ ಅವರ ಕಚೇರಿಯು ಕೂಡ 15 ದಿನಗಳ ಅವರ TPಯನ್ನ ರಿಲೀಸ್ ಮಾಡಲ್ಲ. ಶಾಸಕರ ಕಾರ್ಯಕ್ರಮಗಳು ಏನಿರ್ತವೆ ಅಧಿಕೃತ,
ಗೊತ್ತಾಗಲ್ಲ, ಅವರು ನಿಗೂಢರಾಗಿರ್ತಾರೆ. ಬಿಜೆಪಿಯಲ್ಲಿ ಬಿಜೆಪಿಯ ಶಾಸಕರೊಬ್ರು ಕಾಣೆಯಾಗಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರೆ ಅವರು ಎಲ್ಲಿ ಹೋಗಿದ್ದಾರೆ, ಬರ್ತಾ ಇದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ನಮಗೆ ಸಿಗಲ್ಲ ಅಂತ ಉತ್ತರ ಕೊಡ್ತಾರೆ ನಮಗೆ. ಇದೇ ಶಾಸಕರ ಕಚೇರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿದ್ರೆ ಅವರಿಗೆ ಹೆಲ್ತ್ ಸರಿ ಇಲ್ಲ, ಅವರು ವಿದೇಶದಲ್ಲಿದ್ದಾರೆ ಅನ್ನೋ ಉತ್ತರ ಬರುತ್ತೆ. ಅದನ್ನ ಆಧಾರವಾಗಿ ಇಟ್ಟುಕೊಂಡು ಫೋಕಸ್ ಟಿವಿ ಒಂದು ವರದಿ ಮಾಡುತ್ತೆ. ರಮೇಶ್ ಜಾರಕಿಹೊಳಿ ಅವರಿಗೆ ಅಂತ ಮಾರಕ ಕಾಯಿಲೆ ಯಾವುದಿದೆ, ಯಾಕೆ ಜರ್ಮನ್ಗೆ ಹೋಗಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು, ಯಾಕೆ ಚೆನ್ನೈ ಆಸ್ಪತ್ರೆಗೆ ಹೋಗಿದ್ರು ರಮೇಶ್ ಜಾರಕಿಹೊಳಿ ಅವರು. ರಮೇಶ್ ಜಾರಕಿಹೊಳಿ ಅವರು ಕ್ಷೇತ್ರದ ಶಾಸಕರಾಗಿರೋದ್ರಿಂದ ಅವ್ರ ಬಗ್ಗೆ ಅಲ್ಲಿಯ ಜನ ಅವ್ರ ಕೈಗೆ ಸಿಗ್ತಾ ಇಲ್ಲ ಅನ್ನೋ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಬಹಿರಂಗವಾಗಿ ಕಾಣ್ತಾ ಇಲ್ಲ. ಅವ್ರ ಸೋಷಿಯಲ್ ಮೀಡಿಯಾ ಕೂಡ ಆ 15 ದಿನಗಳ ಕಾಲ ಯಾವುದೇ ಪೋಸ್ಟ್ಗಳನ್ನು ಪ್ರಕಟ ಮಾಡಿಲ್ಲ. ಅವರ ಮಾಧ್ಯಮ ವಕ್ತಾರರು ಕೂಡ ಯಾವುದೇ ರೀತಿಯ ಮಾಹಿತಿಯನ್ನ ಜನರಿಗೂ ಕೊಟ್ಟಿಲ್ಲ, ಮಾಧ್ಯಮಗಳಿಗೂ ಕೊಟ್ಟಿಲ್ಲ. ಹಾಗಾದ್ರೆ ಅದರ ನಿಗೂಢತೆ ಏನು? ಅವರಿಗೆ ಕಾಯಿಲೆ ಇದೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ರಮೇಶ್ ಜಾರಕಿಹೊಳಿ ಕಚೇರಿಯ ಮೂಲಗಳು ಅಥವಾ ರಮೇಶ್ ಜಾರಕಿಹೊಳಿ ಅವರ ಕುಟುಂಬ ಉತ್ತರ ಕೊಡುತ್ತಾ, ಸ್ಪಷ್ಟನೆ ಕೊಡುತ್ತಾ ಅಂತ ನಾವು ಪ್ರಶ್ನೆ ಮಾಡಿದ್ದೀವಿ. ಇದರಿಂದ ರಮೇಶ್ ಜಾರಕಿಹೊಳಿ ಅವರಿಗೆ 20 ಕೋಟಿಯಷ್ಟು ಮಾನ ಹೋಗ್ಬಿಡ್ತಾರೆ. ಅಷ್ಟು ಎಲ್ಲಿತ್ತೋ ನನಗೂ ಗೊತ್ತಿಲ್ಲ. ಇಡೀ ರಾಜ್ಯದ ಜನ ಅವರ ಲೀಲೆಗಳನ್ನು ನೋಡಿದ್ರು. ರಮೇಶ್ ಜಾರಕಿಹೊಳಿ ಅವರ ಮಾನ ನಷ್ಟವಾಗಿದೆ ಅಂತ ಫೈನಲಿ 5 ತಿಂಗಳ ನಂತರ ಆದ್ರೂ ಅವರಿಗೆ ಜ್ಞಾನ ಉದಯವಾಯ್ತಲ್ಲ, ಅವರಿಗೆ ಜ್ಞಾನಾರ್ಜನೆ ಆಯ್ತಲ್ಲ. ಅವರ ಕಕ್ಷಿ ವಿಚಾರಗಳಿಗೂ ನ್ಯಾಯಾಲಯಕ್ಕೆ ಹೋಗೋಣ. ಯಾರು ಎಷ್ಟು ಸರಿಯಾಗಿದ್ದಾರೆ ಅನ್ನೋದನ್ನ ನ್ಯಾಯಾಲಯ ನಿರ್ಧಾರ ಮಾಡಲಿ, ಈ ರಾಜ್ಯದ ಜನ ತೀರ್ಮಾನ ಮಾಡಲಿ. ಅದನ್ನ ತಮ್ಮ ಪಟಾಲಂ ಬಿಟ್ಟು ಒಂದು ಪ್ರೆಸ್ ಮೀಟ್ ಏನ್ ಮಾಡಿದಾರಲ್ಲ, ಆ ಪಟಾಲಂಲ್ಲಿ ಇದ್ದವ್ರು ಯಾರು? ಅದರಲ್ಲಿ ಒಬ್ಬನು ಶ್ಯಾಮಾನಂದ್ ಅಂತ ಇದೇ ಮಹಾಲಕ್ಷ್ಮಿ ಬ್ಯಾಂಕ್ನ ಆರೋಪಿಗಳ ಅದನ್ನ ಮಾಡಿದ್ಯಾರು?
ಅದನ್ನ ಮಾಡಿಸಿದ್ಯಾರು? ಇದೇ ರಮೇಶ್ ಜಾರಕಿಹೊಳಿಯ ಸಹಚರ ಮತ್ತೊಬ್ರು ಇದಾರಲ್ಲ, ಅವರ ಲೀಲೆಗಳನ್ನು ಇಡೀ ಭಾರತ ಕರ್ನಾಟಕ ಜನ ನೋಡಿದ್ದಾರೆ. ಅರವಿಂದ್ ಲಿಂಬಾವಳಿ ಮಾಡಿರೋ ಫೇಕ್ ಕಂಪ್ಲೇಂಟ್, ಆ ಫೇಕ್ ಕಂಪ್ಲೇಂಟ್ಗೆ ರಂಜಿತಾ ರೆಡ್ಡಿ ವಕೀಲರೇ ಸಿ ರಿಪೋರ್ಟ್ ಆಗಿದೆ. ನೀವು ಕಾನೂನು ಪಂಡಿತೆಯಾಗಿದ್ರೆ, ನಿಮಗೆ ಕಾನೂನಿನ ಜ್ಞಾನ ಇದ್ರೆ, ನೀವು ಯಾವುದೋ ವ್ಯಕ್ತಿಯ ಪರ ವಕಾಲತ್ ವಹಿಸ್ಕೊಂಡು ಬರ್ತೀರಲ್ಲ, ತಪ್ಪು ಸರಿ ಅನ್ನೋದು ತಿಳಿದಿದ್ರೆ, ನಿಮಗೆ ನ್ಯಾಯ ಅನ್ಯಾಯ ಪರಾಮರ್ಶೆ ಮಾಡುವಂತಹ ನೈತಿಕತೆ ಸೆನ್ಸ್ ಅದು. ಸಿ ರಿಪೋರ್ಟ್ ಯಾಕಾಯ್ತು ಆ ಕೇಸಿಗೆ ಅನ್ನೋದು ತಿಳ್ಕೊಳ್ಳಿ. ಕಾಮನ್ ಸೆನ್ಸ್ ಅದು. ಅದು 2017 ಆಗಿರೋದು ನಿಜ. ಈ ರೀತಿ ಆಧಾರರಹಿತವಾದಂತಹ ಹುರುಳಿಲ್ಲದ ಪತ್ರಿಕಾಗೋಷ್ಠಿ ನೀವು ಯಾಕೆ ಮಾಡ್ತೀರಿ ಅಂದ್ರೆ ನಿಮಗೆ ಭಯ ಶುರುವಾಗಿದೆ. ಫೋಕಸ್ ಟಿವಿ ವರದಿಗಳ ನಂತರ ಬೆಳಗಾವಿಯಲ್ಲಿ ನಿಮ್ಮ ಬುಡ ಅಲ್ಲಾಡ್ತಾ ಇದೆ. ಬೇರೆ ಬೇರೆ ರೂಪದಲ್ಲಿ ಆಸೆ ಆಮಿಷಗಳನ್ನು ತೋರಿಸಿ ನಮ್ಮನ್ನ ಬಾಯಿ ಮುಚ್ಚಕ್ಕಾಗಲ್ಲ ಅನ್ನೋದು ನಿಮಗೆ ಗೊತ್ತಾಗಿದೆ. ಈ ಮೂಲಕ ಹೆದರಿಕೆ ಬೆದರಿಕೆ ತಂತ್ರಗಳನ್ನು ಮಾಡಲಿಕ್ಕೆ ನೀವು ತಯಾರಾಗಿದ್ದೀರಿ. ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ ತಗ್ಗಲ್ಲ, ಬಗ್ಗಲ್ಲ, ಜಗ್ಗಲ್ಲ. ನಾವ್ಯಾವತ್ತೂ ಒಂದೇ ಧ್ಯೇಯ, ನೆಲ ಜಲ ಭಾಷೆಗಾಗಿ ಮಾತ್ರ ನಮ್ಮ ಕೆಲಸಗಳು. ಇಲ್ಲಿಯ ಜನರಿಗೆ ಅನ್ಯಾಯ ಆದರೆ ಅವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಮ್ಮ ಕೆಲಸಗಳು. ನಿಮ್ಮ ಅಕ್ರಮಗಳನ್ನು ಬಯಲಿಗೆಳೆಯೋದೇ ನಮ್ಮ ಕೆಲಸಗಳು. ನಿಮ್ಮಂಥ ರಾಜಕಾರಣಿ